ಸೊ ನಾನು ಫಸ್ಟ್ ಜೋಡಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಡೀಲಾ? ಗೈಸ್, ನನ್ನ ವಾರ್ಡ್ರೋಬಲ್ಲಿ ಫಸ್ಟ್ ರೋ ಮಾತ್ರ ಕ್ಲೀನ್ ಆಗಿತ್ತು. ಸೊ ಇನ್ನು ರಿಮೈನಿಂಗ್ ಇದೆ, ಅದನ್ನು ಮಾಡೋಣ ಬನ್ನಿ ಇವತ್ತು. ಆ್ಯಕ್ಚುಲಿ ಏನಂತಂದರೆ ಇನ್ನೊಂದು ವಾರ್ಡ್ರೋಬ್ ನಾನು ಕ್ಲೀನ್ ಮಾಡಿದೆ, ಅದು ಚೆನ್ನಾಗಿ ಅಂದರೆ ಮುಗಿಸಿದ್ದೀನಿ. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್, ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿದ್ದೀನಿ. ಸೊ ಅದೇ ಥರನೇ ಇವಾಗ ನಂದು ಮಾಡ್ಕೋಬೇಕು. ಆ್ಯಕ್ಚುಲಿ ಇದರಲ್ಲಿ ಈ ಫಸ್ಟ್ ರೋ ಮಾತ್ರ ನಾನು ಮಾಡಿದ್ದೀನಿ, ಮಿಕ್ಕಿದ್ದು ಯಾವುದು ಮಾಡಿಲ್ಲ, ಎಲ್ಲ ಹಾಗೆ ಬಿಸಾಕೊಂಬಿಟ್ಟಿದ್ದೀನಿ. ಸೊ ಮಾಡೋಣ ನೋಡಿ. ಎಲ್ಲ ಸ್ಯಾರಿನೂ ಒಂದ್ಸರಿ ಬಿಸಿಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇಲ್ಲೇನಂತಂದರೆ ಅದೇ ಬ್ಲೌಸ್ ಪೀಸ್ಗಳನ್ನ ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲೆಲ್ಲಾನು ಜೀನ್ಸ್ ಎಲ್ಲ, ಡ್ರೆಸ್ಸಸ್ ಎಲ್ಲ ಇದೆ, ಜಾಕೆಟ್ಸ್ ಎಲ್ಲ ಇದೆ, ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಒಂದು ಕಡೆ ಜೋಡಿಸೋಣ. ಮೇ ಬಿ ನಾನು ಜೋಡಿಸಿದ್ರೆ ಚೆನ್ನಾಗೇ ಇರುತ್ತೆ, ಬಟ್ ನನಗೆ ಮೊನ್ನೆ ನಾನು ಜೋಡಿಸ್ಬಿಟ್ಟು ನನಗೆ ಫುಲ್ ಡಸ್ಟ್ ಅಲರ್ಜಿ ಆಗಿ ಆವತ್ತು ಫುಲ್ ನನಗೆ ಹುಷಾರಿರಲಿಲ್ಲ. ನನಗೆ ಅದೇ ಭಯ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನನಗೆ ಜೋಡ್ಸೋಕ್ಕೆಲ್ಲ ಇಷ್ಟನೇ, ಬಟ್ ನನಗಾಗಲ್ಲ ಜೋಡಿಸಿದ್ರೆ. ತುಂಬ ಸಫರ್ ಮಾಡ್ತೀನಿ, ರಾತ್ರಿ ಎಲ್ಲ ಮಲಗಲ್ಲ, ಉಸಿರಾಟ ತೊಂದರೆ ಆಗುತ್ತೆ. ಇದು ನಿನ್ಗೆ ಯಾವಾಗ ಸ್ಟಾರ್ಟ್ ಆಯಿತು ನನಗೆ ಗೊತ್ತಿಲ್ಲ. ತುಂಬ ಅಂದರೆ ಏನೂ ಮೆಡಿಸಿನ್ಸ್ ಏನೂ ಇಲ್ಲ ಡಸ್ಟ್ ಅಲರ್ಜಿಗಳಿಗೆ. ಏನಂದರೆ ನಾವು ಅದನ್ನು ಅವಾಯ್ಡ್ ಮಾಡಬೇಕಷ್ಟೇ. ಡಸ್ಟ್ಗೆ ಹೋಗಬಾರ್ದು. ಆಮೇಲೆ ಈ ಥರ ಈ ಒಗ್ಗರಣೆ ಘಾಟೆಲ್ಲ ಬರುತ್ತಲ್ಲ, ಸೊ ಅದನ್ನ ತೊಗೋಬಾರ್ದು. ಆ ಥರ ತುಂಬ ರೂಲ್ಸ್ ಇದೆ. ಆಮೇಲೆ ಬೆಡ್ ಸ್ಪ್ರೆಡ್ನ ಯಾವಾಗಲೂ ಚೇಂಜ್ ಮಾಡ್ತಿರ್ಬೇಕು, ದಿಂಬಿನ ಕವರ್ಗಳನ್ನ ಚೇಂಜ್ ಮಾಡ್ತಿರ್ಬೇಕು. ಅಂದರೆ ರೂಮಲ್ಲಿ ಡಸ್ಟ್ ಇಲ್ದಂಗೆ ನೋಡ್ಕೋಬೇಕು ಅಂತ. ಕಾಮಿಡಿ ಅಂತ ಅಂದರೆ ಡಸ್ಟ್ ಅಲರ್ಜಿ ಇದೆ, ರೂಮಲ್ಲಿ ಡಸ್ಟ್ ಇಲ್ದಂಗೆ ನೋಡ್ಕೋಬೇಕು ಅಂದರೆ ನಾವೇ ತಾನೇ ಕ್ಲೀನ್ ಮಾಡ್ಕೋಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಇದನ್ನು ಗ್ಯಾಪ್ ತೊಗೊಂಡು ಮಾಡಿದೆ. ಏನಕ್ಕಂದರೆ ನನಗೆ ಮಧ್ಯದಲ್ಲಿ ಹುಷಾರಿಲ್ದಂಗೆ ಆಗಿಬಿಡ್ತು. ಈ ವಾರ್ಡ್ರೋಬ್ನ ಕ್ಲೀನ್ ಮಾಡಿಬಿಟ್ಟು ಫುಲ್ ಹುಷಾರಿಲ್ದಂಗೆ ಆಗಿಬಿಡ್ತು. ಸೊ ಹಂಗಾಗಿ ನಾನು ಬಿಟ್ಬಿಟ್ಟೆ. ಇವಾಗ ಮಾಡಿಬಿಡೋಣ, ಬಿಕಾಸ್ ಹಬ್ಬ ಬಂದೇ ಬಿಡ್ತು. ಹಬ್ಬ ಯಾವಾಗಿದೆ ಇನ್ನು ಇವತ್ತು ಬಂದುಬಿಟ್ಟು ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇನೇ ಹಬ್ಬ ಬಂದುಬಿಡ್ತು. ಸೊ ಅದ್ರ ಜೊತೆ ಇನ್ನೂ ಮಿಕ್ಕಿದ ಕೆಲಸಗಳಿದೆ. ಆ್ಯಕ್ಚುಲಿ ಇದು ಬಂದಿದೆ, ಇನ್ನು ಅಲ್ಲಿ ಬಂದಿದೆ, ಅಲ್ಲೊಂದು ಕ್ಲೀನ್ ಮಾಡಬೇಕು. ಅದೆರಡಲ್ಲಿ ಅಷ್ಟೊಂದೇನು ಇಟ್ಟಿಲ್ಲ, ಬಟ್ ಇದೆರಡೇ ಸ್ವಲ್ಪ ಜಾಸ್ತಿ ಬಟ್ಟೆಗಳಿತ್ತು. ಸೊ ಆಮೇಲೆ ವಾಶ್ರೂಮ್ ಕ್ಲೀನ್ ಮಾಡೋದಿದೆ, ತುಂಬ ಇದೆ. ಸೊ ಇದು ಮಾಡಿಬಿಡೋಣ ಇವತ್ತು, ಬನ್ನಿ. ಸೊ ಗೈಸ್, ರೂಮ್ನ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಲ್ಲನೂ ತೆಗ್ದಿದ್ದೀನಿ, ಎಲ್ಲ ಖಾಲಿ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಜಾಸ್ತಿ ಬಟ್ಟೆಗಳೇ ಇಲ್ಲ, ಇಷ್ಟೇ ಇರೋದು. ಬಂದರೂ ಅಷ್ಟೇ ನನ್ನ ಬಟ್ಟೆ ಇರೋದು, ಜಾಸ್ತಿ ಇಲ್ಲವೇ ಇಲ್ಲ. ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವೆಲ್ಲ ಏನಂತಂದರೆ ಬಟ್ಟೆ ಅಲ್ಲ, ಲೈಕ್ ಒಳಗಿಡೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ನಾನು ಹೇಳಿದೆ ಅಲ್ಲ, ನನ್ನ ಹತ್ರ ಒಂದು ಹೇರ್ ಸ್ಟ್ರೈಟ್ನರ್ ಇದೆ ಅಂತ ಹೇಳಿ. ಸೊ ಅದನ್ನು ತೋರಿಸ್ತೇನೆ ಇವಾಗ. ಸೊ ನನ್ನ ಹತ್ರ ಇರೋ ಹೇರ್ ಸ್ಟ್ರೈಟ್ನರ್ ಇದೇನೆ, ಐಕಾನಿಕ್ ಗ್ಲಾಮ್ ಅಂತ ಹೇಳಿ. ನಾನು ತೊಗೊಂಡು ತುಂಬ ವರ್ಷ ಆಯಿತು ಆ್ಯಕ್ಚುಲಿ. ಇದರಲ್ಲಿ ಏನಂತಂದರೆ ಫ್ಲೋಟಿಂಗ್ ಪ್ಲೇಟ್ಸ್, ಅಡ್ಜಸ್ಟಬಲ್ ಟೆಂಪ್ರೇಚರ್ ಇದೆ, ಆಮೇಲೆ ಇನ್ನೇನೋ ಇದೆ. ಅದೆಲ್ಲ ಯೂಸೇ ಮಾಡಿಲ್ಲ, ಸುಮ್ಮನೆ ಇದೆ ಅದೆಲ್ಲ. ಬಟ್ ಸಖತ್ತಾಗಿದೆ. ಆವಾಗಲೇ ನಾನು ಎಷ್ಟು 5,000 ಏನೋ ಪೇ ಮಾಡಿದ್ದೆ ಇದಕ್ಕೆ. ತೋರಿಸ್ತೀನಿ ರೀ ಹೇಗಿದೆ ಅಂಥೇಳಿ. ಸೊ ನೋಡಿ ಗೈಸ್, ಈ ಥರ ಇದೆ. ಆ್ಯಕ್ಚುಲಿ ಇದು ವೈರ್, ತುಂಬ ಉದ್ದ ವೈರ್ ಇದೆ. ನೀವು ಎಷ್ಟು ದೂರ ಆದರೂ ಕನೆಕ್ಟ್ ಮಾಡ್ಕೋಬೋದು, ಆ ಥರ ಕೊಟ್ಟಿದ್ದಾರೆ. ಆಮೇಲೆ ಏನು ಅಂತಂದರೆ ಇದು ಬಂದುಬಿಟ್ಟು ನಾನು ಯೂಸ್ ಮಾಡಿರೋದು ತುಂಬ ಕಡಿಮೆ ಸಮಯ ಅಂದ್ಕೊಳ್ಳಿ. ಈ ಥರ ಇದೆ, ಐಕಾನಿಕ್ ಪ್ರೊಫೆಷ್ನಲ್ ಗ್ಲಾಮ್. ಇದು ಆ್ಯಕ್ಚುಲಿ ಇದು ಏನಂತಂದರೆ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದರು. ಇದು ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡೋದು, ಅವ್ರು ತುಂಬ ಯೂಸ್ ಮಾಡ್ತಾರಲ್ವ. ಸೊ ಅದಕ್ಕೆ ಇದನ್ನು ಪ್ರೊಫೆಷ್ನಲ್ ಆಗಿ ಇರೋರು ತಗೊಳ್ಳೋದು ಅಂತ ಹೇಳಿ ಅವ್ರು ಹೇಳಿದ್ರು. ಬಟ್ ಇದು ತೊಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಕಾಸ್ಟ್ಲಿ ಇತ್ತು, ಆ ಟೈಮಲ್ಲೇನೋ 5,000 ಇತ್ತು. ಬಟ್ ತೊಗೊಂಡ್ಬಿಟ್ಟೆ. ಒನ್ ಟೈಮ್ ಪರ್ಚೇಸ್ ಎಲ್ಲ, ಕಡಿಮೆ ಇರೋ ತೊಗೊಂಡ್ರೆ ಹೇರ್ಸ್ ಎಲ್ಲ ಮತ್ತು ಅಂತ ಹೇಳಿ. ಇದರಲ್ಲಿ ಏನಂದರೆ ಟೆಂಪ್ರೇಚರ್ ಇಡ್ಬೋದು, ಎಲ್ಲಿ ತನಕ ಅಂದರೆ 90 ಡಿಗ್ರಿ ತೋರಿಸ್ತೀನಿ. ಈ ಥರ 160 ತನಕನೂ ಇಡ್ಬೋದು. ಇಲ್ಲ 230 ಡಿಗ್ರಿ ಇರಿ, ಅದು ದೂರದಿಂದ ತೋರಿಸ್ತೀನಿ. 230 ಡಿಗ್ರಿ ತನಕನೂ ಇಡ್ಬೋದು. ಅಂದರೆ ತುಂಬ ಕಡಿಮೆ ಅಂತಂದರೆ 90 ಡಿಗ್ರಿ. ಸೊ
ಅಂದರೆ 230 ಇಟ್ಕೊಂಡ್ರೆ ಏನಂದರೆ ಪಟ್ ಅಂತ ಹೇಳಿ ಹೇರ್ಸು ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಬಟ್ ನೀವು ಅಷ್ಟೇ ಕೇರ್ಫುಲ್ ಆಗಿರಬೇಕು. ಪ್ರೊಫೆಷ್ನಲ್ ಇರೋರಿಗೆ ಓಕೆ, ನಾವೆಲ್ಲ ಇನ್ನು ಸ್ಟಾರ್ಟರ್ಸ್ ಅಲ್ವಾ, ಸೊ ನಾನು ಅಷ್ಟೆಲ್ಲ ಇಟ್ಕೊಂಡಿಲ್ಲ ಯಾವತ್ತೂ. ಆಲ್ಮೋಸ್ಟ್ 90 ಅಥವಾ ನಂದು ಎಷ್ಟಿರುತ್ತೆ ಅಂದರೆ 130 ಇರುತ್ತೆ ಅಷ್ಟೇ. ನಾನು ಯಾವತ್ತೂ 230ಯಲ್ಲಿ ಟ್ರೈನೇ ಮಾಡಿಲ್ಲ. ಗೊತ್ತಿಲ್ಲ ಹೇಗಿರುತ್ತೆ ಅಂತೇಳಿ. ಮೇ ಬಿ ಚೆನ್ನಾಗಿರುತ್ತೆ ಏನೋ, ಬಟ್ ಗೊತ್ತಿಲ್ಲ. ಸೊ ನೋಡಿದ್ರೆ ಅಲ್ಲ, ಇದು ಐಕಾನಿಕ್ ಪ್ರೊಫೆಷನಲ್. ಇವಾಗ ಇದಕ್ಕೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಚೆಕ್ ಕೂಡ ಮಾಡಿಲ್ಲ. ಬಟ್ ನನ್ನ ಹತ್ರ ಇದ್ದು ತುಂಬ ವರ್ಷಗಳಾಯಿತು. ಅಪ್ರಾಕ್ಸಿಮೇಟ್ಲಿ ಒಂದು 5 to 6 ಇಯರ್ಸ್ ಅಂದ್ಕೊಳ್ಳಿ. ನಾನು ಅಲ್ಲ, ಜಾಸ್ತಿನೇ, ಒಂದು 7 to 8 ಇಯರ್ಸ್ ಏನೋ. ಬಟ್ ಅವಾಗ ಹಿಂಗಿದೆಯೋ ಹೊಸದಾಗಿ, ಇವಾಗಲೂ ಹಾಗೆ ಇದೆ. ನೀವು ತೊಗೊಳೋದು ಏನಂದರೆ ₹250 ₹300 ಹೇರ್ಸಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಹೇರ್ಸ್ ಅಲ್ವಾ, ಚೆನ್ನಾಗಿ ನೋಡ್ಕೊಬೇಕು. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ ನೀವು ತೊಗೊಳೋದಿದ್ದರೆ. ಮೇ ಬಿ ನೀವು ಇದನ್ನು ತೊಗೊಳ್ಳಿ, ನಾನು ಯೂಸ್ ಮಾಡಿದ್ದೀನಿ, ನಾನು ರೆಫರ್ ಕೂಡ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಇದು ಐಕಾನಿಕ್ ಪ್ರೊಫೆಷ್ನಲ್ ಗ್ಲಾಮ್. ಇದಕ್ಕೆ ಇವಾಗ ಎಷ್ಟು ದುಡ್ಡಿದೆ ಅಂತ ಚೆಕ್ ಮಾಡಿ ನೀವೇನೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ 3 ಬಟ್ಟೆಗಳಿದೆ. ಒಂದು ವೆಟ್ಟು, ಇನ್ನೆರಡು ಡ್ರೈಯಲ್ಲಿ. ಸೊ 3 ಲೇಯರ್ಸ್ ಆಫ್ ಬೇಕೇ ಬೇಕು. ಇದು ನೋಡಿ, ಯಾವಾಗಲೂ ಹುಡುಕ್ತಾ ಇರ್ತೀನಿ ಅಂತ ಹೇಳಿ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೀನಿ ಈ ಸರಿ. ಆಮೇಲೆ ಇದು ಗೊತ್ತಲ್ಲ ನಿಮಗೆ, ನಾನು ರಿಟರ್ನ್ ಹಾಕಿ ಮತ್ತೆ ತರಿಸಿದ್ದೀನಿ. ಇದು ಯೂಸೇ ಮಾಡಿಲ್ಲ. ಅಂದರೆ ಇದು ಫ್ರಾಕಿಗೆ ಹಾಕ್ಕೊಳ್ಳೋದು. ಸೊ ಇನ್ನು ನಾನೇನು ಫ್ರಾಕ್ ಆರ್ಡ್ರ್ ಮಾಡಿಲ್ಲ. ಚೆನ್ನಾಗಿದೆ ಅಲ್ಲ ಇದು, ಫ್ರಾಕ್ ಮೇಲೆ ಹಾಕ್ಕೊಳ್ಳೋದು. ಆಮೇಲೆ ಇದು ನೋಡಿ, ನಾನು ಯಾವಾಗೋ ತೊಗೊಂಡಿದ್ದೆ, ಇವಾಗ ಸಿಕ್ತು ನನಗೆ. ಕ್ಯೂಟಿ ಪೈ ಇದು, ಚೆನ್ನಾಗಿದೆ ಅಲ್ಲ. ಇದನ್ನು ನಾನು ಗಾಡಿ ಕೀಗೆ ಹಾಕ್ಕೊತೀನಿ. ಸುಮ್ಮನೆ ಇಟ್ಟು ಹಾಳಾಗುತ್ತೆ. ಗೊಂಬೆ ಕುತ್ಕೊಂಡಿದ್ದೆ ಆರಾಮ್ಸೆ. ಇದು ಅಷ್ಟೇ, ಆಗ್ರಾ ಹೋದಾಗ ತೊಗೊಂಡಿದ್ದು. ಇದು ಹಾಗೇ ಇದೆ, ತಾಜ್ ಮಹಲ್. ಆಮೇಲೆ ಇಲ್ಲೇನಿದೆ, ಇದೇನಂತಂದರೆ ₹100 ರೈನ್ ಕೋಟ್ ಬರುತ್ತಲ್ಲ. ಯಾಕೆ ಅಂತಂದರೆ ನಾವು ಆಲ್ಮೋಸ್ಟ್ ಆಚೆ ಹೋಗ್ತೀವಲ್ವ ಮಾನ್ಸೂನ್ ಬಂದರೆ, ಸೊ ಅದು ಯೂಸ್ ಆಗುತ್ತೆ. ಮಡಿಕೇರಿ, ಕೊಡಗು, ಇಲ್ಲೇ ಹತ್ತಿರ ಎಲ್ಲ ಹೋದಾಗ ಯೂಸ್ ಆಗುತ್ತೆ. ಇದು ರೈನ್ ಕೋಟ್ ಅಲ್ಲ ಅನಿಸುತ್ತೆ, ಏನೋ ಬೇರೆ ಇದೆ ಹೆಸರು ಇದಕ್ಕೆ. ಸೂಪರ್ ಶೀಲ್ಡ್ ಯೂನಿವರ್ಸಲ್ ಸೈಜ್ ಪ್ರೀಮಿಯಂ ಪಾಂಚ್ ಏನೋ ಗೊತ್ತಿಲ್ಲ. ಸೊ ಅದು ತೊಗೊಂಡಿದ್ದೆ. ಈ ಬ್ಯಾಗ್ ಅಂತೂ ನೋಡೇ ಇರ್ತೀರ, ನನ್ನ ಹತ್ರ ಯಾವಾಗಲೂ ಇದೆ ಈ ಬ್ಯಾಗು. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ತುಂಬ ವರ್ಷಗಳಾಯ್ತು ಇದನ್ನು ತೊಗೊಂಡು. ಚೆನ್ನಾಗಿದೆ ಈ ಬ್ಯಾಗ್. ಏನಂದರೆ ತುಂಬ ಇದಕ್ಕೆ ಜಿಪ್ಪುಗಳು ಜಾಸ್ತಿ ಇದೆ. 1 2 3 4 ದೊಡ್ಡದಾಗಿರೋದು ಇಟ್ಕೋಬೋದು, ಚಿಕ್ಕದಾಗಿರೋದು ಇಟ್ಕೋಬೋದು, ಎಲ್ಲ ಇಟ್ಕೋಬೋದು ಇದರಲ್ಲಿ. ಬೇರೆ ತೋರಿಸ್ತೀನಿ. ಇದರಲ್ಲಿ ನೋಡಿ ಎಷ್ಟು ಲೇಯರ್ಸ್ ಇದೆ ಅಂತೇಳಿ. ಇಲ್ಲಿ ಒಂದು ಇಟ್ಕೋಬೋದು, ಆಮೇಲೆ ಇಲ್ಲಿ ಇಟ್ಕೋಬೋದು, ಅದಾದಮೇಲೆ ಮಧ್ಯದಲ್ಲೂ ಇಟ್ಕೋಬೋದು. ಸೊ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಇದೇನೆಂದರೆ ಸಿಗಿಸ್ಕೊಂಡು ಯೂಸ್ ಮಾಡ್ಕೋಬೋದು ನಾವು, ಆ ಥರ ಇದೆ. ಸೊ ಹೀಗೆ ಅಂದರೆ ನಾವು ಇವಾಗ ಮೇಕಪ್ ಮಾಡ್ಕೋತಾ ಇದ್ದಾಗ ಇದನ್ನು ಈ ಥರ ಸಿಗಿಸ್ಕೊಂಡ್ಬಿಟ್ಟು ನಾವು ಇಲ್ಲಿರೋದನ್ನು ಯೂಸ್ ಮಾಡ್ಬೋದು. ನಾನು ಯಾವಾಗಲೂ ಒಂದ್ಸರಿ ಡೆಟಾಲ್ ಇಟ್ಟಿದ್ದೀನಿ ಇದರಲ್ಲಿ. ಇದು ಡೆಟಾಲ್ ಒರಿಜಿನಲ್. ಓಕೆ ಯಾವಾಗ ಇಟ್ಟಿದ್ದೀನೋ ಗೊತ್ತಿಲ್ಲ, ಅದಾದ್ರೆ ಆ ಬ್ಯಾಗಲ್ಲೇ ಇದೆ. ಆಮೇಲೆ ಇನ್ನೆರಡು ಸೈಡು ಇದೆ. ಇದು ನೋಡಿ, ಯಾವಾಗೋ ಚಿಕ್ಕಪೇಟೆ ಹೋದಾಗ ತೊಗೊಂಡಿದ್ದು, ಯೂಸೇ ಮಾಡಿಲ್ಲ. ಎಲ್ಲಿ ಯೂಸ್ ಮಾಡೋದು? ಈ ಥರ ಎಲ್ಲ ರೆಡಿ ಆದ್ರೆ ತಾನೇ ಯೂಸ್ ಮಾಡೋಕ್ಕೆ ನಾವು. ಇನ್ ಕೇಸ್ ರೆಡಿ ಆಗೋದಿದ್ರೆ ಮೇಕಪ್ ಅವ್ರನ್ನ ಬುಕ್ ಮಾಡ್ತೀವಿ, ಅವರೇ ಬಂದು ಮಾಡಿಕೊಡ್ತಾರೆ. ಸೊ ನಮಗೆಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಇದನ್ನು. ಹಂಗಾಗಿ ಹಾಗೆ ಇದೆ ಅದು. ಇದು ಕಡಿಮೆ ರೇಟ್ ಅನಿಸುತ್ತೆ, ಅದಕ್ಕೆ ತೊಗೊಂಡಿರ್ತೀನಿ ನಾನು. ಬಟ್ ಇದು ಯೂಸ್ ಮಾಡಿಲ್ಲ, ಹಾಗೆ ಇದೆ ಇದು. ಆಮೇಲೆ ಇದು ಅಷ್ಟೇ, ಬ್ಯಾಗ್ಗಳು. ಒಂದು ಚಿಕ್ಕ ಬ್ಯಾಗ್ಗಳಿವೆಲ್ಲ. 2 ಇದೊಂದು 3, ಇದಕ್ಕೊಂದು ಇದಿದೆ, ಜಿಪ್ ಇದೆ. ಇನ್ನೂ 2 ಇದೆ, ಯೂಸೇ ಮಾಡಲ್ಲ. ಇದೆಲ್ಲ ಸುಮ್ಮನೆ ವೇಸ್ಟ್. ಆಮೇಲೆ ಟೊಪ್ಪಿ. ಇದು ಟೋಪಿ ಅಲ್ಲ ಆ್ಯಕ್ಚುಲಿ, ಇದು ಓಪನ್ ಇದೆ. ಇಲ್ಲಿ ನೋಡಿ, ಓಪನ್ ಇದೆ. ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆನಾ. ಆಮೇಲೆ ಇದು ಮೈಸೂರು ದಸರಾ ಹೋದಾಗ VIP ಎಂಟ್ರಿ ಇದ್ದಾಗ ಕೊಡ್ತಾರೆ ಇದನ್ನು. ಮೈಸೂರು ದಸರಾ, ಮೈಸೂರು ಅರಮನೆ ಮಂಡಳಿ. ಆಮೇಲೇನು ಇದು ಯಾವಾಗ ತೊಗೊಂಡಿದ್ದೋ ಇಯರಿಂಗ್ಸ್ ಹಂಗೆ ಇದೆ ನೋಡಿ, ಸುಮ್ಮನೆ ತೊಗೊಳೋದಿಲ್ಲ. ಇದು ನನ್ನ ಲ್ಯಾಕ್ಮೆ ಕಾಜಲ್, ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ, ಯೂಸ್ ಮಾಡಬೇಕು. ಇದು ಆ್ಯಕ್ಚುಲಿ ನನಗೆ ಗಿಫ್ಟ್ ಬಂದಿದ್ದು, ಈ ಟೊಪ್ಪಿ ಬಂದ್ಬಿಟ್ಟು. ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿದೆ.
ಇದು ಯೂಸೇ ಮಾಡಿಲ್ಲ, ಇದನ್ನು ಹಂಗೆ ಇಟ್ಟಿದ್ದೀನಿ. ಆಮೇಲೆ ಇದು ಗೋಡೆಗೆ ಹಾಕೋದು. ಸೊ ಬಳೆಗಳೆಲ್ಲ ಇದೆ, ಫಸ್ಟ್ ಕ್ಲೀನ್ ಮಾಡಬೇಕು ಗೈಸ್. ಬನ್ನಿ ಕ್ಲೀನ್ ಮಾಡೋಣ. ಸೊ ಗೈಸ್ ಇವಾಗ ಫುಲ್ ಬೆಳ್ಳಗೆ ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ 3 ಬಟ್ಟೆಲಿ ಒರೆಸ್ತೀನಿ ನಾನು. ಒಂದು ಏನಂತೀರ ವೆಟ್ ಕ್ಲಾತ್, ಇನ್ನು 2 ಡ್ರೈ. 1 ಡ್ರೈ, ಅದಾದಮೇಲೆ ಇನ್ನೊಂದು ಲೇಯರ್ ಮತ್ತೆ ಡ್ರೈ. ಬಿಕಾಸ್ ಏನಕ್ಕೆ ಅಂದರೆ ವುಡ್ ಅಲ್ವಾ, ಸೊ ಅದು ವೆಟ್ ಎಲ್ಲ ನೀಟಾಗಿ ಹೋಗಬೇಕು ಅಂತ ಹೇಳಿ ನಾನು. ಸೊ ಇದೆಲ್ಲ ಹೆಂಗಾಗಿತ್ತು ಅಂದರೆ ಫುಲ್ ರೆಡ್ ಥರ ಆಗೋಗಿತ್ತು. ಇವಾಗ ಫುಲ್ ಬೆಳ್ಳು ಕಾಣಿಸೋ ಥರ ಒರೆಸಿದ್ದೀನಿ. ನಾನು ಮಾಡಿದ್ರೆ ಚೆನ್ನಾಗೇ ಮಾಡ್ತೀನಿ, ನನ್ನ ಕೆಲಸ ಚೆನ್ನಾಗಿದೆ. ಬಟ್ ಏನಂದರೆ ನನಗಾಗಲ್ಲ. ಒಂದೊಂದು ಸರಿ ಬೇಜಾರಾಗುತ್ತೆ ನನಗೆ ಯಾಕೆ ಡಸ್ಟ್ ಅಲರ್ಜಿ ಇದೆ ಅಂಥೇಳಿ ಸಫರ್ ಮಾಡ್ತೀನಿ ತುಂಬ. ಎಲ್ಲರೂ ಚೆನ್ನಾಗಿರ್ತಾರೆ, ನಾನು ಮಾತ್ರ ಯಾಕೆ ಯಾವಾಗಲೂ ಅಲರ್ಜಿಯಿಂದ ಇರ್ತೀನಿ ಅಂತ. ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಅಂತೂ ತುಂಬ ಇತ್ತು. ಒಂಚೂರು ಪ್ಲೇಸ್ ಚೇಂಜ್ ಆಗೋ ಆಗಿರಲಿಲ್ಲ, ನೀರು ಚೇಂಜ್ ಆಗೋ ಆಗಿರಲಿಲ್ಲ, ಫ್ಯಾನ್ ಹಾಕ್ಕೊಳ್ಳೋಂಗಿರಲಿಲ್ಲ. ಬಟ್ ಇವಾಗ ಓಕೆ, ಅಷ್ಟೆಲ್ಲ ಇಲ್ಲ. ಇವಾಗ ಡಸ್ಟ್ ಇದ್ದರೆ ಮಾತ್ರ ನನಗೆ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಬಟ್ಟೆ ಜೋಡಿಸೋಣ ಬನ್ನಿ. ಸೊ ಎಲ್ಲನೂ ಒರೆಸಿ ನ್ಯೂಸ್ ಪೇಪರ್ ಹಾಕಿಟ್ಟಿದ್ದೀನಿ. ಇದ್ರ ಮೇಲೆ ಇನ್ನೂ ಬಟ್ಟೆ ಹಾಕ್ತೀನಿ. ಬಟ್ಟೆ ಹಾಕ್ಬಿಟ್ಟು ಇಲ್ಲಿರೋ ಬಟ್ಟೆನ ಜೋಡಿಸ್ಬೇಕು. ಅಯ್ಯೋ ತಲೆ ಕೆಟ್ಟೋಗ್ತದೆ. ಆ್ಯಕ್ಚುಲಿ ನನ್ನ ಹತ್ರ ಅಷ್ಟೆಲ್ಲ ಹೇಳ್ಕೊಳ್ಳೋ ಥರ ಬಟ್ಟೆಗಳೇನಿಲ್ಲ. ಓಕೆ ಅಲ್ಪ ಸ್ವಲ್ಪ ಏನೋ ಇದೆ. ಇದೇನೆಂದರೆ ಈ ದುಪ್ಪಟ್ಟ ಬೇಕು ನನಗೆ. ಇನ್ಮೇಲೆ ಇದನ್ನು ಹಾಕೋಬೇಕು ನಾನು, ಬಿಕಾಸ್ ನನ್ನ ಹಳೆ ದುಪ್ಪಟ್ಟ ಕಳೆದೋಗ್ಬಿಡ್ತು ಮೈಸೂರಿಗೆ ಹೋದಾಗ. ಸೊ ಇದನ್ನು ಗಾಡಿ ಓಡಿಸುವಾಗ ಹಾಕೋಬೋದು. ಆಮೇಲೆ ಏನಂದರೆ ಇದೆಲ್ಲ ಸ್ವಲ್ಪ ಸ್ವೆಟ್ ಶರ್ಟ್ಸ್ ಇದೆ. ಚೂಡಿಗಳು ತುಂಬ ಕಡಿಮೆ ನನ್ನ ಹತ್ರ ಇರುತ್ತೆ. ಸೊ ಅದಾದಮೇಲೇನು ಎಲ್ಲನೂ ಸ್ವೆಟ್ ಶರ್ಟ್ಸೇ. ಇಲ್ಲಿ ಒಂದು ಶಾಲ್ ಇದೆ, ಇದನ್ನು ಇಟ್ಟಿನೇ ಹಳೇದಾಗ್ಬಿಟ್ಟಿದೆ. ಇದು ಹಾಕ್ಕೊಂಡೇ ಇಲ್ಲ ಅನಿಸುತ್ತೆ ಯಾವಾಗಲೂ. ಸೊ ಅಷ್ಟೇ ಗೈಸ್, ಬಟ್ಟೆ ಏನು ಜಾಸ್ತಿ ಇಲ್ಲ, ತೋರಿಸೋ ಥರ ಬಟ್ಟೆಗಳೇನಿಲ್ಲ, ಎಲ್ಲ ನಾರ್ಮಲ್ ಬಟ್ಟೆಗಳು ಅಷ್ಟೇ. ಜೀನ್ಸ್ ಟಾಪ್ ಸ್ವಲ್ಪ ಇರುತ್ತೆ, ಅಷ್ಟು ಬಿಟ್ಟರೆ ಜೀನ್ಸ್ ಪ್ಯಾಂಟ್ಗಳಿರುತ್ತೆ ಅಷ್ಟೇ. ನಾನು ಫಸ್ಟ್ ಜೋಡಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಡೀಲಾ? ಸೊ ಗೈಸ್ ಸ್ವಲ್ಪ ಜೋಡಿಸ್ದೆ. ಏನಂತಂದರೆ ಇದೆಲ್ಲನೂ ಜೀನ್ಸ್, ಬಟ್ ಎಲ್ಲನೂ ಹಳೆದು. ಸೊ ನಾನು ಇದು ಒಂದೇ ಯೂಸ್ ಮಾಡೋದು. ಅದೆಲ್ಲ ಯಾರಿಗಾದ್ರೂ ಕೊಡಬೇಕು ಅಂತ ಹಾಗೆ ಇಟ್ಟಿದ್ದೀನಿ. ಅಂದರೆ ಅದು ತುಂಬ ಹಳೇದಾಗಿ ಒಂಥರ ಆಗಿಬಿಟ್ಟಿದೆ, ಕಲರೆಲ್ಲ ಹೋಗಿಬಿಟ್ಟಿದೆ. ಇದೇನಂತಂದರೆ ಸ್ವೆಟ್ ಶರ್ಟ್ಸು ಎಲ್ಲನೂ. ಇದು ಬಂದು ಜಾಕೆಟ್, ಇದು ಡಿಕ್ಯಾಥ್ಲಾನಲ್ಲಿ ತೊಗೊಂಡಿದ್ದು. ಇದೆಲ್ಲನೂ ಸ್ವೆಟ್ ಶರ್ಟ್ಸ್. ಇದೆಲ್ಲನೂ ನಾನು ಕಾಶ್ಮೀರ ಹೋಗಿದ್ದೆ, ಅವಾಗೆಲ್ಲನೂ ಹಾಕಿದ್ದೀನಿ. ಸೊ ಇಟ್ಟಿದ್ದೀನಿ. ಮತ್ತು ಇದೇನೆಂದರೆ ತುಂಬ ಶೆಕೆ ಆಗುತ್ತೆ, ಸೊ ಡೈಲಿ ವೇರ್ ಮಾಡೋಕ್ಕಾಗಲ್ಲ, ಅಲ್ಲಿ ಹೋದರೆ ಮಾತ್ರ ಹಾಕ್ಬೋದು. ಇದೆಲ್ಲನೂ ಈ ಥರ ಬೇರೆ ಥರ ಕ್ಲಾತ್, ಕಾಟನ್ ಅಲ್ಲ. ಸೊ ಇದೆಲ್ಲನೂ ಅಂದರೆ ಏನಂತೀರ, ನೈಟ್ ವೇರ್ಸ್ ಅಲ್ಲ, ಅಂದರೆ ಸೆಟ್ ಬರುತ್ತಲ್ಲ ಪ್ಯಾಂಟ್, ಮತ್ತು ಇದಕ್ಕೇನೋ ಒಂಥರ ಹೆಸರು ನಂಗೆ ಗೊತ್ತಾಗ್ತಿಲ್ಲ. ಸೊ ಅದು ಇದ್ರದ್ದು ಶರ್ಟ್ ಎಲ್ಲ ಹೋಗಿದೆ. ಸೊ 3 ಇದೆ, ಅಂದರೆ ಎಲ್ಲರೂ ಆಚೆ ಹೋದರೆ ತೊಗೊಂಡೋಗ್ಲಿಕ್ಕೆ. ಸೊ ಎಲ್ಲನೂ ಜೋಡಿಸಿದ್ದೀನಿ. ಈಗ ಮುಂದೆ ಎಲ್ಲನೂ ಆಫೀಸ್ ವೇರ್ ಮತ್ತು ಡೈಲಿ ವೇರ್ ಇಡಬೇಕು. ಇನ್ನು ಇಷ್ಟೇ ಇರೋದು ಅಷ್ಟೇ ನನ್ನ ಬಟ್ಟೆ. ನಾನು ಹೇಳಿದೆ ಅಲ್ಲ, ನನ್ನ ಹತ್ರ ತುಂಬ ಬಟ್ಟೆಗಳಿಲ್ಲ, ಬಂದರೂ ಅಷ್ಟೇ ನನ್ನ ಹತ್ರ ಬಟ್ಟೆ ಇರೋದು. ಸೊ ಇದನ್ನು ಜೋಡಿಸ್ಬಿಡ್ತೀನಿ ಬೇಗ ಬೇಗ. ಸೊ ಗೈಸ್ ಈ ಪಾರ್ಟ್ ಎಲ್ಲ ಆಯಿತು. ನಾನು ಹೇಳಿದ ಥರ ನನ್ನ ಹತ್ರ ಏನು ತುಂಬ ಬಟ್ಟೆ ಇಲ್ಲ, ಇದಿಷ್ಟೇ ನನ್ನ ಬಟ್ಟೆ. ನೀವೇನು ನೋಡ್ತಿದ್ದೀರೋ ಬಂದರೂ ಅಷ್ಟೇ ನನ್ನ ಬಟ್ಟೆ. ಇದೆಲ್ಲ ಏನಂದರೆ ಜೀನ್ಸ್ ಶರ್ಟ್ಸ್ ಇಟ್ಟಿದ್ದೀನಿ, ಇಲ್ಲಿ ಜೀನ್ಸ್ ಇಟ್ಟಿದ್ದೀನಿ. ಇಲ್ಲೇನೆಂದರೆ ಜಿಮ್ಗೆ ಹೋಗೋ ಬಟ್ಟೆ ಇದೆ, ಮತ್ತು ಅದೇ ಸ್ವೆಟ್ ಶರ್ಟ್ಸ್ ಇದೆ, ಮತ್ತು ಜಾಕೆಟ್ಗಳಿದೆ. ಇಲ್ಲಿ ಚೂಡಿಗಳಿದೆ. ನನ್ನ ಹತ್ರ ಚೂಡಿಗಳು ತುಂಬ ಕಡಿಮೆ, ಯಾಕಂದರೆ ನಾನು ಚೂಡಿ ಅಷ್ಟೊಂದಾಗಿ ಹಾಕಲ್ಲ. ಜೀನ್ಸ್ ನಂಗೆ ತುಂಬ ಇಷ್ಟ, ಮತ್ತು ಶರ್ಟ್ಗಳು ತುಂಬ ಇಷ್ಟ. ಇದೆಲ್ಲ ಅಂದರೆ ಆಫೀಸಿಗೆ ಎಲ್ಲನೂ ಹಾಕ್ಕೊಂಡು ಹೋಗೋ ಬಟ್ಟೆ ಎಲ್ಲನೂ. ಸೊ ಎಲ್ಲನೂ ತುಂಬ ಸರಿ ರಿಪೀಟ್ ಮಾಡ್ತೀನಿ. ಇದು 2-3 ಏನೋ ಹೊಸದು ತೊಗೊಂಡಿರೋದಷ್ಟೇ, ಮೊನ್ನೆ ಮೈಸೂರಿಗೆ ಹೋಗ್ತೀನಿ ಅಂತ. ಇದೇನೆಂದರೆ ಡೈಲಿ ಮನೇಲಿ ಹಾಕೋ ಬಟ್ಟೆ. ಸೊ ಇದು ಬಂದರೂ ಬಿಟ್ಟರೆ ನನ್ನ ಹತ್ರ ಏನೂ ಬಟ್ಟೆಗಳಿಲ್ಲ. ನೀವು ನೋಡ್ಬೋದು ಫುಲ್ ಎಲ್ಲ ಮಡಚಿ ಎಲ್ಲ ಖಾಲಿ ಮಾಡಿದ್ದೀನಿ. ಅದು ಬಂದು ದಿಂಬಿನ ಕವರ್ ಇದೆ, ಅದನ್ನು ಎಕ್ಸ್ಟ್ರಾ ಇಡಬೇಕು ಅಂತ ಇಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೂ ಬಟ್ಟೆ ಇಲ್ಲ. ಸೊ ಇಷ್ಟರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಇದು ನೋಡಿ ನನ್ನ ಪಾಸ್ಪೋರ್ಟ್ ಬಂದಿದೆ ಇವಾಗ, ಅಂದರೆ ಮುಂಚೆ ಮಾಡಿಸಿರಲಿಲ್ಲ, ಇವಾಗ ಮಾಡಿಸಿರೋದು. ಸೊ ಪ್ಲ್ಯಾನ್ ಮಾಡಬೇಕು ಎಲ್ಲಾದರೂ ಹೋಗೋಕ್ಕೆ. ಕಾಮಿಡಿ ಏನು ಗೊತ್ತಾ, ಇದನ್ನು ವರ್ಕೌಟ್ ಮಾಡಬೇಕಂತ ತೊಗೊಂಡಿದ್ದು ಸ್ಕಿಪ್ಪಿಂಗ್ ರೋಪ್.
ಇವತ್ತಿನವರೆಗೂ ಓಪನ್ನೇ ಮಾಡಿಲ್ಲ ನೋಡಿ, ಹಾಗೆ ಲಾಕ್ ಆಗಿದೆ. ಡಿಕೆತ್ಲನಲ್ಲಿ ತೊಗೊಂಡಿದ್ದನ್ನು. ಎಷ್ಟು ಸೋಮಾರಿ ಆಗಿಬಿಟ್ಟಿದ್ದೀನಿ ಅಂದರೆ ಹೇಳಂಗಿಲ್ಲ. ಸೊ ಗೈಸ್, ಆಲ್ ಸೆಟ್. ಎಲ್ಲನೂ ಜೋಡಿಸಿ ನೀಟಾಗಿ ಇಟ್ಟಿದ್ದೀನಿ. ನನಗೆ ಸ್ವಲ್ಪ ಹ್ಯಾಟ್ ಇಷ್ಟ, ಸೊ ಹಂಗಾಗಿ ಹ್ಯಾಟ್ ಕಲೆಕ್ಷನ್ ಇದೆ ನನ್ನ ಹತ್ರ. ಆಮೇಲೆ ಏನಂದರೆ ಎಲ್ಲನೂ ನೀಟಾಗಿ ಜೋಡಿಸ್ದೆ. ಸೊ ಇವಾಗ ಬಂದುಬಿಟ್ಟು ರೂಮ್ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ರೂಮ್ನ ಫುಲ್ ಹರಡ್ಕೊಂಡು ಬಿಟ್ಟಿದ್ದೀನಿ. ಸೊ ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಮಾಡ್ಬೇಕು ನಾನು. ಇಲ್ಲಿರೋದೆಲ್ಲ ತೆಗ್ದಿದ್ದೀನಿ ನೋಡಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಮಾಡಬೇಕು. ಸೊ ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ. ಆ್ಯಕ್ಚುಲಿ ನನಗೆ ವಾಯ್ಸ್ ಸ್ವಲ್ಪ ಹೋಗಿದೆ. ನಾನು ಹೇಳಿದೆಲ್ಲ ನಂಗೆ ಡಸ್ಟ್ ಅಲರ್ಜಿ ಆಗಿತ್ತು. ಸೊ ಹಂಗಾಗಿ ವಾಯ್ಸ್ ಸ್ವಲ್ಪ ಡಲ್ ಇದೆ ಅನ್ಕೋತೀನಿ. ಸೊ ಅಷ್ಟೇ, ನಾಳೆ ಮತ್ತೆ ಬೇರೆ ವಿಡಿಯೋ ಹಾಕ್ತೀನಿ, ಏನಂತ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬೈ ಬಾಯ್. ಸೊ ಗೈಸ್, ಇವತ್ತಿಷ್ಟೇ. ನನ್ನ ವಾರ್ಡ್ರೋಬಲ್ಲಿ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇನ್ನು 2 ವಾರ್ಡ್ರೋಬ್ ಇದೆ, ಅದರಲ್ಲಿ ಏನಿಲ್ಲ. ಜಸ್ಟ್ ಅದನ್ನು ಒರೆಸ್ಬಿಟ್ಟು ಇಡೋದಷ್ಟೇ. ಅಷ್ಟು ಮಾಡಿದ್ರೆ ನಾನು ದೀಪಾವಳಿಗೆ ಆಲ್ ಸೆಟ್ ಅನ್ನೋ ಥರ. ಸೊ ನೀವು ದೀಪಾವಳಿಗೆ ಕ್ಲೀನ್ ಮಾಡ್ತಾಯಿದ್ರೆ ನನಗೂ ಗೊತ್ತಿರುತ್ತೆ ನೀವೆಷ್ಟು ಕ್ಲೀನ್ ಮಾಡ್ತೀರಾ ಮನೇಲಿ ಅಂತ. ನಮ್ಮಮ್ಮ ಅಂತೂ ಹೆಂಗೆ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಇಡೀ ಮನೆನ ಡೀಪ್ ಕ್ಲೀನ್ ಮಾಡ್ತಾರೆ. ಸೊ ಎಲ್ಲನೂ ಕೊಡವು ಹಾಕ್ಕೊಂಡಿದ್ದಾರೆ. ಅದು ಯಾವಾಗ ಕ್ಲೀನ್ ಮಾಡ್ಕೋತಾರೋ ಗೊತ್ತಿಲ್ಲ. ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ.